ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು. ಯಾರೆಲ್ಲ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಮೊದಲು ಲೈಕ್ ಕೊಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ, ಹಿಂದಿನ ಸಂಚಿಕೆಯಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಸರ್ ಈ ಅನುಮಾನ ಅನ್ನೋದೇ ನಾನು ಬಿಡ್ತಾ ಇಲ್ಲಲ್ಲ ಸರ್, ಯಾರನ್ನು ನೋಡಿದ್ರು ಅನುಮಾನ, ಯಾಕೆ ಅನುಮಾನ ಬರ್ತಿದೆ? ಕಮೆಂಟ್ ಬಾಕ್ಸ್ನಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸಿದರು. ಇಂದಿನ ವಿಡಿಯೋ ಅನುಮಾನ. ಎಸ್, ಅನುಮಾನ ಅಂದರೆ ಆ ಥರ ಅನುಮಾನ ಅಲ್ಲ. ಫಸ್ಟ್ ಆಫ್ ಆಲ್ ನಾವು ಅನುಮಾನ ಮಾಡೋದೇ ತಪ್ಪು. ಒಂದು ಚಿಕ್ಕ ಕತೆ ಹೇಳ್ತೀನಿ. ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಒಂದು ಚಿಕ್ಕದೊಂದು ಬಸ್ ಸ್ಟ್ಯಾಂಡ್ ಸಿಗುತ್ತಪ್ಪ. ಆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿರ್ತೀವಿ. ಆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದಾಗ ಯಾರೋ ಒಂದು ಬೈಕಲ್ಲಿ ಬರ್ತಾರೆ, ಒಂದಿಷ್ಟು ದೊಡ್ಡದು ಬ್ಯಾಗ್ ತರುತ್ತಾರೆ. ಆ ಬ್ಯಾಗನ್ನು ಕೊಟ್ಕೊಂಡು ಹೇಳ್ತಾರೆ, ಇದನ್ನು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ಒಂದು 2 ನಿಮಿಷ ಅಂತಾರೆ. ಓಕೆ, ಅವ್ರು 2 ನಿಮಿಷ ಬಿಟ್ಟು ಆ ಬ್ಯಾಗನ್ನು ಹಾಗೇ ತಗೊಂಡು ಹೋದ್ರೆ ಓಕೆ. ಬಟ್ ಈ ಬ್ಯಾಗನ್ನು ನೀವೇ ಇಟ್ಕೊಳ್ಳಿ ಅಂತ 2 ನಿಮಿಷ ಹೋದವರು ಬಂದೇ ಇಲ್ಲ. ಮತ್ತೆ ನಮ್ಮ ತಲೆಯಲ್ಲಿ ಒಂದು ಅನುಮಾನ ಬರುತ್ತೆ, ಅರೆ ಈ ಬಾಕ್ಸನ್ನು ಇವ್ರು ಯಾಕೆ ಕೊಟ್ರು ಈ ಬ್ಯಾಗನ್ನು ಅಂತ. ಫಸ್ಟ್ ಆಫ್ ಆಲ್ ಇದ್ರ ಅರ್ಥ ಏನು ಗೊತ್ತಾ? ಆ ಬ್ಯಾಗನ್ನು ತಗೊಂಡಿರೋದು ನಮ್ಮ ತಪ್ಪು ತಾನೆ. ಯಾವುದೋ ಒಂದು ವ್ಯಕ್ತಿ ನಮಗೆ ಬೇಡ ಅಂದಮೇಲೆ ಆ ವ್ಯಕ್ತಿ ಬಗ್ಗೆ ಅನುಮಾನ ಪಡೋದು ದೊಡ್ಡ ತಪ್ಪು. ಆ ಬ್ಯಾಗನ್ನು ನಾವು ಇಟ್ಕೊಂಡಿದ್ದು ಮುಂಚೆ ತಪ್ಪು. ಇದ್ರ ಅರ್ಥ ಇಷ್ಟೇ ಬಂಧುಗಳೇ, ಲೈಫಲ್ಲಿ ಭಗವಂತ ಬುದ್ಧಿಶಕ್ತಿ ಅನ್ನೋದು ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ. ಇಲ್ಲಿ ಯಾರನ್ನ ಮಾತಾಡಿಸ್ಬೇಕು, ಯಾರ ಸ್ನೇಹ ಮಾಡಬೇಕು, ಯಾರ ಜೊತೆಗಿದ್ರೆ ನಮ್ಮ ಜೀವನ ಬಹಳ ಸುಂದರವಾಗಿರುತ್ತೆ, ಇಷ್ಟೆಲ್ಲ ಬುದ್ಧಿ ಕೊಟ್ಟಿದ್ಮೇಲೆ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಸುಮ್ಮನೆ ಅನುಮಾನ ಪಟ್ರೆ ನಮ್ಗೇನು ಸಿಗುತ್ತೆ? ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಅನುಮಾನ ಪಡ್ತೀರಾ, ಅನುಮಾನ ಪಟ್ಟು ಏನು ಸಾಸೋಗಿದೆ? ಆ ವ್ಯಕ್ತಿ ಬಗ್ಗೆ ನಿಮ್ಗಾಗಲ್ಲ. ಆ ವ್ಯಕ್ತಿ ನಿಮ್ಮ ಬಗ್ಗೆ 1000 ಮಾತಾಡ್ತಾನೆ, ಎದುರುಗಡೆ ಬಹಳ ಸುಂದರವಾಗಿ ಮಾತಾಡ್ತಾನೆ. ಎದುರುಗಡೆ ಸುಂದರವಾಗಿ ಮಾತಾಡಿದಾಗ ನಿಮ್ಗೆ ಅನ್ಸುತ್ತೆ, ಅರೆ ನನ್ನ ಬಗ್ಗೆ ಇವನು ಹಿಂದ್ಗಡೆ ಮಾತಾಡಲ್ವ, ಯಾಕೆ ಅನುಮಾನ ಪಡಬೇಕು? ಲೈಫಲ್ಲಿ ಮೊದಲೇದಾಗಿ ಯಾರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅದರ ಬಗ್ಗೆ ಬಿಟ್ಬಿಡಿ. ನಿಮ್ಮ ಬಗ್ಗೆ ಯಾರು ಏನೇ ಮಾತಾಡಲಿ ಅನುಮಾನ ಪಡೋದು ಬಿಟ್ಬಿಡಿ. ಯಾವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಲೈಫಲ್ಲಿ ಮುಖ್ಯವಾಗಿರೋದು ಪಾಸಿಟಿವ್. ಅನುಮಾನ ಅನ್ನೋ ಕಾಯಿಲೆಗೆ ಯಾವುದೇ ಥರದ ಮದ್ದಿಲ್ಲ ಅಂತಾರೆ. ಇವತ್ತು ಆ ಅನುಮಾನ ಅನ್ನೋ ಕಾಯಿಲೆಗೆ ಈ ಮಾತಿಂದ, ಈ ಧ್ವನಿಯಿಂದ ಮದ್ದು ಸಿಕ್ತು ಅಂತ ಹೇಳ್ತಾ ಖುಷಿ ಆಗ್ತಿದೆ. ಸೊ ಯಾರೆಲ್ಲ ವಿಡಿಯೋಸ್ಗಳು ನೋಡ್ತಾ ಇದ್ದೀರಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಕಮೆಂಟ್ ಬಾಕ್ಸ್ ಇದೆ. AK ಶೆಟ್ಟಿ ನೋಡೋರು ಧ್ವನಿ ಕೊಡೋಕೆ, ಸ್ಫೂರ್ತಿದಾಯಕ ಮಾತು ಆಡಲಿಕ್ಕೆ ಯಾವತ್ತು ಸಿದ್ಧ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮುಂದಿನ ಕಂಟೆಂಟ್ ಟಾಪಿಕ್ ಯಾವುದ್ರ ಬಗ್ಗೆ ಇರಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಅನುಮಾನ ಪಡೋಕೆ ಹೋಗಬೇಡಿ. ಧನ್ಯವಾದಗಳು.